ಬ್ರಹ್ಮಾಂಡ ಪುರಾಣದಲ್ಲಿ ಅಂತರ್ಗತವಾಗಿರುವ ಲಲಿತೋಪಾಖ್ಯಾನದ ಉತ್ತರ ಭಾಗದಲ್ಲಿ ಈ ಲಲಿತಾ ಸಹಸ್ರನಾಮ ಇರೋದು. ಪೂರ್ವ ಭಾಗ ಲಲಿತಾ ಸಹಸ್ರನಾಮ ಮತ್ತು ಫಲಶ್ರುತಿ. ಲಲಿತಾ ಸಹಸ್ರನಾಮ ಅದರಲ್ಲಿ ಯೋಗಿನಿ ನ್ಯಾಸ ಒಂದು ಉದ್ಯಾನವನ. ಆದರೆ ಲಲಿತಾ ಸಹಸ್ರನಾಮ ಯೋಗಿನಿ ನ್ಯಾಸ ಒಂದು ತಾವರೆ ಥರ. ರಾಮಾಯಣದಲ್ಲಿ ಸುಂದರಕಾಂಡ ಅನ್ನಲ್ವಾ, ಹಾಗೆ ಭಗವದ್ಗೀತೆ ಅನ್ನೋದು ಅದರಲ್ಲಿ ಕರ್ಮಯೋಗ, ಹೀಗೆ ಒಂದೊಂದು ಆರಿಸ್ಕೊಂಡ್ರೆ ರತ್ನ ಅಂತ ಹೇಳ್ತಾರೆ ಅದಕ್ಕೆ. ಈ ರೀತಿ ಯೋಗಿನಿ ನ್ಯಾಸ ಅನ್ನೋದು ಒಂದು ರತ್ನದ ಹಾಗೆ. ದೇವಿಯ ಅವತಾರ, ಪಟ್ಟಾಭಿಷೇಕ, ಭಂಡಾಸುರ ವಧೆ, ಶ್ರೀಚಕ್ರ ವಿವರಣೆ, ಯಂತ್ರ ವಿವರಣೆ, ಅವಳ ಪರಾತ್ಪರ ಗುಣಗಳು, ಇವೆಲ್ಲ ನೋಡ್ತಾ ಇದ್ದಾಗ ಪ್ರತಿಯೊಂದರಲ್ಲೂ ನಮಗೆ ಎಲ್ಲೋ ಒಂದು ಹಿಂಟ್ ಕೊಟ್ಟಂಗೆ ಎಲ್ಲವೂ ನಮ್ಮೊಳಗೆ ಇದೆ. ಅವಳ ಅಂತರ್ಯಾಮಿ, ಸರ್ವಾಂತರ್ಯಾಮಿ, ಅವಳು ಎಲ್ಲ ಒಳಗಡೆ ಇದ್ದು ನಡೆಸ್ತಾ ಇದ್ದಾಳೆ ಅಂತ ಸೂಕ್ಷ್ಮವನ್ನು ಆವಾಗವಾಗ ಸೂಚಿಸ್ತಾ ಇದೆ ನಾಮಗಳೆಲ್ಲ. ಹೊರಗಡೆ ಏನಿಲ್ಲ, ಕಂಡುಕೊಳ್ತಾ ಹೋದರೆ ಒಂದೊಂದು ನಾಮನೂ ಕೂಡ ಸಾವಿರಾರು ಅರ್ಥಗಳನ್ನು ಸ್ಫುರಿಸುತ್ತೆ ನಮ್ಮಲ್ಲಿ. ನಮ್ಮ ದೇಹದಲ್ಲಿ ನಮಗೆ ಗೊತ್ತಿರೋ ಹಾಗೇನೆ ಧಾತುಗಳು ಮೂಲತಃ ಧಾತುವಿನಿಂದ ನಮ್ಮ ದೇಹ ರಚನೆಯಾಗಿರುವುದು. ನವಧಾತುಗಳು ಅಂತಾರೆ. ಅದರಲ್ಲಿ 5 ಶಕ್ತಿಧಾತು, 4 ಶಿವಧಾತು, 5 ಪ್ರಕೃತಿ, 4 ಪುರುಷ ಸೇರಿ ಈ ದೇಹ ಆಗಿರೋದು. ಇದರಲ್ಲಿ ಜೀವ ಮತ್ತು ಪ್ರಾಣ ಅತಿ ಸೂಕ್ಷ್ಮವಾದದ್ದು. ಇದನ್ನು ಬಿಟ್ಟರೆ ಸಪ್ತಧಾತು ಅಂತ ಹೇಳ್ತಾರೆ. ಸಪ್ತಧಾತು ಇದನ್ನು ನಾವು ಸಪ್ತ ಚಕ್ರಗಳಿಂದ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೋದು. 7 ಎನರ್ಜಿ ಸೆಂಟರ್. ನಮ್ಮಲ್ಲಿ ಧಾತುನಲ್ಲಿ ದೋಷ ಬಂದರೆ ಲಲಿತಾ ಸಹಸ್ರನಾಮವನ್ನು ಹೇಳಿದ್ರೆ ಅದು ಸಂಪೂರ್ಣವಾಗಿ ಅದರಿಂದ ಹೊರಗೆ ಬರಬಹುದು, ಬಿಡುಗಡೆ ಇದೆ ಅನ್ನೋದು ಈ ಯೋಗಿನಿ ನ್ಯಾಸದಲ್ಲಿ ಬಹಳ ಸ್ಪಷ್ಟವಾಗುತ್ತೆ. ಉದಾಹರಣೆಗೆ ಚರ್ಮದಲ್ಲಿ ಆ ದೇವಿ ಇದ್ದಾಳೆ. ಚರ್ಮ ಅನ್ನೋದು ಒಂದು ಧಾತು. ಅವಳು ಚರ್ಮದಲ್ಲಿ ಅವಳು ನಿವಾಸ ಅಂದರೆ ವಾಸವಾಗಿರುವುದರಿಂದ, ಚರ್ಮವನ್ನು ಮನೆ ಮಾಡಿಕೊಂಡಿರೋದ್ರಿಂದ, ಚರ್ಮದಲ್ಲಿ ಅವಳು ಇರೋದ್ರಿಂದ ಆ ಚರ್ಮಕ್ಕೆ ಒಂದು ತೇಜಸ್ಸು ಅಂತಾರೆ, ಒಂದು ಹೊಳಪು ಅಂತಾರೆ, ಒಂದು ಚೈತನ್ಯ ಅಂತಾರೆ. ಚರ್ಮದಲ್ಲಿ ಒಂದು ರೀತಿಯ ನಯ ಬರುತ್ತೆ. ಅದರಲ್ಲಿ ಚರ್ಮ ದೋಷವಿದ್ದವರು ಆ ದೇವಿಯ ಸ್ಮರಣೆಯನ್ನು ಮಾಡ್ತಾ ಆ ಒಂದು ಯೋಗಿನಿ ನ್ಯಾಸದಲ್ಲಿ ಹೇಳಿರುವಂತಹ ಒಂದು ಸಾತ್ವಿಕವಾದ ಒಂದು ನೈವೇದ್ಯ ಪ್ರಸಾದವನ್ನು ಮಾಡಿ, ಅವಳಿಗೆ ನೈವೇದ್ಯ ಮಾಡಿ, ಆ ಪರ್ಟಿಕ್ಯುಲರ್ ಚಕ್ರದ ದೇವತೆಗಳನ್ನು ಪೂಜೆ ಮಾಡಿದ್ರೆ 48 ದಿವಸ ಆ ಚರ್ಮದ ಕಾಯಿಲೆ ವಾಸಿಯಾಗುತ್ತೆ. ಇದು 100% ಸತ್ಯ. ಚರ್ಮದ ರೋಗ ಅಂತ ಹೇಳ್ತಾರೆ, ಅಥವಾ ರಕ್ತದ ಕಾಯಿಲೆ. ರಕ್ತ ಒಂದು ಧಾತು. ರಕ್ತ ಹೆಪ್ಪುಗಟ್ಟೋದು ಅದು ಸ್ವಭಾವ ಅಲ್ಲ, ಹರಿಯೋದು ಸ್ವಭಾವ. ಆ ಹರಿಯುವಿಕೆಯಲ್ಲಿ ಅವಳಿದ್ದಾಳೆ, ರಕ್ತದಲ್ಲಿ ಅವಳು ವಾಸವಾಗಿದ್ದಾಳೆ. ಮಾಂಸವೂ ಅಷ್ಟೇ, ಇದು ರಕ್ಷಣೆ ಕೊಡುತ್ತೆ ನಮ್ಮ ದೇಹಕ್ಕೆ, ಕುಶಂತರ. ಅದೆಲ್ಲೂ ಗಂಟು ಕಟ್ಟಬಾರ್ದು, ಅದು ಕೂಡ ಅವಳು ನೋಡ್ಕೊಳ್ತಾಳೆ. ಮಾಂಸ, ಮೇಧಸ್ಸು, ಮೂಳೆ ತುಂಬ ಮುಖ್ಯ, ಮೇಧಸ್ಸು ಮುಖ್ಯ. ಮೇಧಸ್ಸು ಲೂಸ್ ಆದರೂ ಕಷ್ಟ. ಮಾಂಸ, ಮೂಳೆಯಲ್ಲಿ ಒಂದು ಸಣ್ಣ ತೂತು ಬಂದರೂ ಕಷ್ಟ, ಮೂಳೆ ಮುರಿದ್ರೂ ಕಷ್ಟ. ಮತ್ತೆ ನಮ್ಮಲ್ಲಿ ನರನಾಡಿಗಳಲ್ಲಿ ಹರಿತಾ ಇರುವಂತಹ ನಾಡಿ ಶುಕ್ಲ ಶಕ್ತಿ
ಅದು ಕೂಡ ಬಹಳ ಮುಖ್ಯ. ನಮ್ಮ ಕರ್ಮ, ಜನ್ಮಾಂತರದ ಕರ್ಮ ಕಳೆಯೋಕ್ಕೆ ಈ ಧಾತುಗಳೆಲ್ಲ ಯಾವ್ಯಾವುದು ಅಂತ ಮುಂಚೆ ತಿಳ್ಕೋಬೇಕು. ಸಪ್ತ ಧಾತುಗಳು ಯಾವುದು? ಚರ್ಮ, ರಕ್ತ, ಮಾಂಸ, ಮೇಧಸ್ಸು, ಮೂಳೆ, ಮಜ್ಜೆ, ಶುಕ್ರ. ಈ ಸಪ್ತ ಧಾತುಗಳನ್ನು ಯಾವ ರೀತಿ ನಿಯಂತ್ರಿಸಬಹುದು ಈ ಯೋಗಿನಿ ನ್ಯಾಸದಲ್ಲಿ? ಇದಕ್ಕೆ ನಾವು ಚಕ್ರಗಳನ್ನು ತಿಳ್ಕೋಬೇಕು ಕರೆಕ್ಟಾಗಿ. ಈ ಲಲಿತಾ ಸಹಸ್ರನಾಮದಲ್ಲಿ ಚಕ್ರ ವಿಶುದ್ಧಿ ಚಕ್ರದಿಂದ ಪ್ರಾರಂಭವಾಗುತ್ತೆ. ಯೋಗಿನಿ ನ್ಯಾಸ ಮೂಲಾಧಾರದಿಂದಲೂ ಶುರುವಾಗಲ್ಲ, ಲಯಕ್ರಮದಲ್ಲೂ ಶುರುವಾಗಲ್ಲ, ಸಹಸ್ರಾರದಿಂದಲೂ ಶುರುವಾಗಲ್ಲ, ಬಿಂದುವಿನಿಂದಲೂ ಶುರುವಾಗಲ್ಲ. ಲಯಕ್ರಮವೂ ಅಲ್ಲ, ಸೃಷ್ಟಿಕ್ರಮವೂ ಅಲ್ಲ. ಅದು ಧಾತು ಶೋಧನೆ ವಿಶುದ್ಧಿ ಚಕ್ರದಿಂದ ಪ್ರಾರಂಭ. ವಿಶುದ್ಧಿ ಚಕ್ರವನ್ನು ನಾವು ಪ್ರಥಮವಾಗಿ ವಿಶುದ್ಧಿ ಚಕ್ರದಲ್ಲಿ ಆರಾಧನೆ ಮಾಡಬೇಕಾದ್ರೆ ದೇವಿಯನ್ನು ನಾವು ಅವಳನ್ನು ಹೇಳ್ತೀವಿ, ನಿನಗೆ ಒಂದೇ ಒಂದು ಮುಖ ಇದೆ ಅಂತ. ಯಾಕೆಂದರೆ ಆಕಾಶ ತತ್ವ ಅವಳ ಮುಖ. ದೇವಿಯನ್ನ ಆಕಾಶ ತತ್ವದಲ್ಲಿ ಧ್ಯಾನ ಮಾಡುವಾಗ ಇಲ್ಲಿ ದಳ 16 ದಳದ ಪದ್ಮ, ನಾವು ಅವಳನ್ನು ಅಲಂಕರಿಸಿ 16 ದಳದ ಪದ್ಮದಲ್ಲಿ ನಾವು ಅವಳನ್ನು ಧ್ಯಾನಿಸಬೇಕು. ಪ್ರತಿಯೊಂದು ಅಕ್ಷರ, ಸ್ವರಾಕ್ಷರಗಳು 16 ಅಕ್ಷರಗಳು ಆ ಇಂದ ಅಹಾವರೆಗೂ ಇದೆ. ಇದಕ್ಕೆ ಯೋಗಿನಿ ನ್ಯಾಸಕ್ಕೆ ನಾವು ತಿಳ್ಕೊಳ್ಬೇಕಾಗಿದ್ದು ಖಡ್ಗಮಾಲಾ ಸ್ತೋತ್ರ ಅಥವಾ ನವಾವರಣ ಪೂಜೆಯ ಮಂತ್ರಗಳನ್ನು, ದೇವಿ ನಾಮಗಳನ್ನು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಈ ನ್ಯಾಸ ತಿಳ್ಕೊಳ್ಳೋಕೆ ಮುಂಚೆ. ಆವಾಗ ಸುಲಭ ಆಗುತ್ತೆ. ಯಾಕೆಂದರೆ ಆ ಇಂದ ಶುರು ಆದರೆ ಅಂ, ಆಂ, ಇಂ, ಈಂ, ಉಂ, ಓಂ, ಹಾಗೆ ಪ್ರತಿಯೊಂದು ಅಕ್ಷರಕ್ಕೂ ಒಂದು ಯೋಗಿನಿ ದೇವತೆ ಹೆಸರಿದೆ. ಆ ಹೆಸರನ್ನ 16 ಹೆಸರಿನಲ್ಲಿ ದೇವಿಯನ್ನು ಪೂಜೆ ಮಾಡ್ತೀವಿ. 16 ದಳಗಳಿದೆ ಇಲ್ಲಿ. ಈ 16 ದಳಗಳಿಂದ ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ಒಂದು ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ಅವಳ ಕೈನಲ್ಲಿರುವ ಆಯುಧಕ್ಕೂ ಪೂಜೆ ಆಗಬೇಕು. ಆಯುಧವನ್ನು ಮನಸ್ಸಿನಲ್ಲಿ ನಾವು ಅನ್ಕೋಬೇಕು, ಈ ಆಯುಧ ಇಂದಲೇ ನನ್ನ ಚರ್ಮದಲ್ಲಿ ನೀನು ನೆಲೆಸಿ ಅದರ ದೋಷವನ್ನು ತೆಗಿತಾ ಇದೆಯಾ ತಾಯಿ ಅಂತ. ಇನ್ಯಾವುದೂ ರಾಕ್ಷಸರಿಲ್ಲ, ನಮ್ಮಲ್ಲಿ ನೆಗೆಟಿವಿಟಿನೇ ರಾಕ್ಷಸರು. ಆ ನೆಗೆಟಿವ್ ಗುಣ, ಅವಿದ್ಯೆ, ಅಜ್ಞಾನ ಇವುಗಳಿಂದಲೇ ನಮಗೆ ಏನಾದ್ರೂ ವಿಷ ನಮ್ಮ ದೇಹದಲ್ಲಿ ಟಾಕ್ಸಿನ್ಸು ಅದು ಅಕ್ಯುಮಿಲೇಟ್ ಆಗೋಕ್ಕೂ, ಅದು ಸೃಷ್ಟಿ ಆಗೋಕ್ಕೂ, ಅದು ಆ ಟಾಕ್ಸಿನ್ಸ್ನ ಅಕ್ಯುಮಿಲೇಟ್ ಮಾಡ್ಕೊಳ್ಳೋಕೆ ಅದೇ ಕಾರಣ, ಬೇರೆ ಏನೂ ಇಲ್ಲ. ಅಜ್ಞಾನವೇ ಕಾರಣ ಈ ಟೆನ್ಷನ್ ಮಾಡ್ಕೊಳ್ಳೋದು ಎಲ್ಲನೂ ಕೂಡ. ಅದರಿಂದ ದೇವಿಯನ್ನ ನೋಡು, ನೀನು ಖಡ್ಗ ಹಿಡ್ಕೊಂಡಿದೀಯ. ಖಡ್ಗ ಅದಕ್ಕೆ ಹೇಳ್ತಾರೆ ಖಟ್ವಾಂಗ ಅಂತ. ಆ ಖಟ್ವಾಂಗದಿಂದ ನೀನು ನನ್ನಲ್ಲಿರುವ ಆ ಚರ್ಮದ ದೋಷವನ್ನು ನಾಶ ಮಾಡುತ್ತಾಯಿ. ನಿನಗೆ 3 ಕಣ್ಣಿದೆ, ಒಂದು ಮುಖ ಇದೆ ನಿನಗೆ ಅಂತ ಹೇಳ್ತೀವಿ. ನೀನು ಯಾವ ಬಣ್ಣದಲ್ಲಿದೆಯಾ? ಇದು ಅಗ್ನಚಕ್ರಕ್ಕೆ ಹತ್ತಿರ ಇರೋದ್ರಿಂದ ಶಿವ ಮತ್ತು ಶಕ್ತಿಯ ಒಂದು ಸಂಯೋಗ ಇನ್ನೂ ಅಲ್ಲಿದೆ. ವಿಶುದ್ಧಿ ಚಕ್ರದಲ್ಲಿ ಶಿವನ ಸ್ಥಾನ. ಅದರಿಂದ ಇಲ್ಲಿ ತಾಯಿ ಬಿಳಿ ಮತ್ತು ಕೆಂಪಿನ ಮಿಶ್ರಣದಲ್ಲಿ ಇಲ್ಲಿದ್ದಾಳೆ. ಆ ಬಣ್ಣದಲ್ಲಿ ನೀನಿದೆಯಾ? ಅದನ್ನ ಅರ್ಥ ಮಾಡ್ಕೊಳ್ಳೋ. ಆ ಬಣ್ಣದಲ್ಲಿ ನೀನಿದೆಯಾ? ನಿನಗೊಂದು ಮುಖ, ನಿನ್ನ ಕೈನಲ್ಲಿ ಖಡ್ಗ ಇದೆ, ನೀನು ತುಂಬ ಇಷ್ಟಪಡ್ತೀಯಾ ಆ ಪಾಯಸನ, ಅದನ್ನು ನಾನು ನಿನಗೆ ನೈವೇದ್ಯ ಮಾಡ್ತೀನಿ, ಇದನ್ನು ನೀನು ಪಾಯಸನ ತಿನ್ನು, ಪಾಯಸನ ನೀನು ತಿನ್ನು, ನಿನಗೆ ಅದು ಬೇಕು ಅಂತ. ಅಂದರೆ ನಮ್ಮ ಸ್ಕಿನ್ ಡಿಸೀಸ್ ಬಂದಾಗ ಅಥವಾ ಸ್ಕಿನ್ನಲ್ಲಿ ತೊಂದರೆ ಬಂದಾಗ ಪಾಯಸವನ್ನು ನೈವೇದ್ಯ ಮಾಡಿ ದೇವಿಗೆ ಒಂದು 10 ಜನಕ್ಕೆ ಕೊಟ್ಟು ನಾವು ಪ್ರಸಾದ ಒಂಚೂರು ತಗೊಂಡ್ರೆ ಇದು ನಿಜವಾಗ್ಲೂ ಶ್ರೇಯಸ್ಸು. ಪಾಯಸನ ಪ್ರಿಯ ಅಂತ ಹೇಳ್ತೀವಿ, ಪಾಯಸನ ಬಂದು ಕೊಡ್ತೀವಿ. ಜೊತೆಯಲ್ಲಿ ಆ ದೇವಿಯನ್ನ ಆ ಸ್ವರೂಪದಲ್ಲಿ ಡಾಕಿನಿ ಅಂತ ಹೇಳ್ತೀವಿ. ಡಾಕಿನಿ, ಶಾಕಿನಿ ಇವೆಲ್ಲನೂ ಹೆದರಬಾರದು. ಇವೆಲ್ಲವೂ ಕೂಡ ನಮ್ಮಲ್ಲಿರುವ ನಾನಾ ರೂಪದ ಮಾಯಾವಿ ರಾಕ್ಷಸರು. ರಾಕ್ಷಸರ ಕಾಣಲ್ಲ, ಆದರೆ ಅವರು ತೊಂದರೆ ಕೊಡ್ತಾನೇ ಇರ್ತಾರೆ. ಕಾಯಿಲೆ ರೂಪದಲ್ಲಿ ಬರ್ತಾರೆ, ಭಯದ ರೂಪದಲ್ಲಿ ಬರ್ತಾರೆ, ಕೆಟ್ಟ ಕನಸಿನ ರೂಪದಲ್ಲಿ ಬರ್ತಾರೆ ಮಾಯಾವಿಗಳು. ಎಲ್ಲ ಬೇರೆ ಬೇರೆ ಅವತಾರದಲ್ಲಿ ಬರ್ತಾರಲ್ವಾ, ಅವರಿಗೆ ಡಾಕಿನಿ ಬೇಕು, ಡಾಕಿನಿ ಶಕ್ತಿ. ಅದಕ್ಕೇನಂದ್ರೆ ವಿಶುದ್ಧಿ ಚಕ್ರ ನಿಲಯ. ನೀನು ಅರಕ್ತವರ್ಣ ಅಂದ್ರೆ ಕೆಂಪು ಬಿಳಿ ಸೇರಿದ ಅರಕ್ತವರ್ಣ ತ್ರಿಲೋಚನ, ಖಟ್ವಾಂಗಾದಿ ಪ್ರಹರಣ. ಅವಳಿಗೇನು ಏಕಮುಖ, ಒಂದು ಮುಖ ಇದೆ ನಿನಗೆ. ಪಾಯಸಾನ್ನ ಪ್ರಿಯ ತ್ವಕ್ಸ್ಥ ಅಂದ್ರೆ ಚರ್ಮ,
ಪಶುಲೋಕ ಭಯಂಕರಿ ಅಂತ ಪಶು ಸ್ವಭಾವವನ್ನು ಇರೋರಿಗೆ ನೀನು ಭಯ ಪಡಿಸ್ತೀಯ. ಅಂದರೆ ಆ ಭಯ ಬರೋದು ಯಾಕೆ ಅಂದರೆ ನಮ್ಮಲ್ಲಿ ಆ ಸ್ವಭಾವದಿಂದ ಭಯ ಬರೋದು. ಆ ಸ್ವಭಾವ ನಮ್ಮಲ್ಲಿ ಇರೋದ್ರಿಂದ ನಮಗೆ ಗಿಲ್ಟ್ ಆಗೋದು, ಲೋ ಫೀಲಿಂಗ್ ಬರೋದು, ಅದು ಭಯ. ಭಯ ಯಾರು ನಮ್ಮನ್ನು ಭಯ ಪಡಿಸ್ತಾ ಇಲ್ಲ. ನಮಗೆ ಒಳ್ಳೇದನ್ನು ನೋಡಿದಾಗೆಲ್ಲ ಭಯ, ಒಳ್ಳೇದನ್ನು ಕೇಳಿದಾಗೆಲ್ಲ ಭಯ. ಯಾಕೆ ಅಂದ್ರೆ ಆ ಭಯ ಬರೋದು ಅವಳು ನಾಶ ಮಾಡಕ್ಕೆ ಬರ್ತಾಳೆ, ನಮಗೆ ಏನಾದರೂ ಕೀವಾಗಿರುತ್ತೆ, ಗೊತ್ತು ಹೋಗಬೇಕು ಅಂತ ಭಯ ಆದ ಮುಗ್ದಾಗ ನೋವಾಗತ್ತಲ್ಲ ಅಂತ ಆ ಭಯ. ಹಾಗೆ ನೀನು ಭಯವನ್ನು ನಾಶ ಮಾಡ್ತೀಯಾ, ನೀನು ಪ್ರಾಣಿ ಭಯ, ಪಶು ಭಯನ ನಿವಾರಣೆ ಮಾಡ್ತೀಯಾ. ಕೈಯಲ್ಲಿ ನೀನು ಖಡ್ಗವನ್ನು ಇಟ್ಕೊಂಡಿದೀಯಾ ತಾಯಿ ವಿಶುದ್ಧಿ ಚಕ್ರದಲ್ಲಿ. ಡಾಕಿನಿ ಸ್ವರೂಪ ನಿಂದು, ಪಾಯಸಾನ ಪ್ರಿಯೆ ನೀನು. ಹೀಗೆ ಒಂದೊಂದು ಚಕ್ರ ನೋಡಿದಾಗಲೂ ಕೂಡ ನಮಗೆ ಎರಡನೇದು ಅನಾಹತಕ್ಕೆ ಬರ್ತೀರ, ಅಂದರೆ ಹೃದಯದ ಚಕ್ರ, ವಿಶುದ್ಧಿಯಿಂದ ಅನಾಹತ. ಹೇಳಿ ಅನಾಹತಾಬ್ಜ ನಿಲಯ ಶ್ಯಾಮಾಭಾವದನ ದ್ವಯ. ಇಲ್ಲಿ ಬಣ್ಣ ಮತ್ತೆ ಬದಲಾಗತ್ತೆ. ಅದಕ್ಕೆ ನೀವು ತಿಳ್ಕೊಳ್ಬೇಕಾಗಿರೋದು ಜಾಗ ಯಾವುದು, ಬಣ್ಣ ಯಾವುದು, ಅವಳ ಕೈನಲ್ಲಿ ಏನು ಅಸ್ತ್ರ ಇದೆ, ಯಾವ ಧಾತುವಿನಲ್ಲಿ ಅವಳು ಕೆಲಸ ಮಾಡ್ತಾಳೆ, ಅವಳಿಗೆ ಏನು ಪ್ರೀತಿ, ಇಷ್ಟನ್ನು ತಿಳ್ಕೊಳ್ತಾ ಹೋಗ್ಬೇಕು. ಮನೆಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕಾಲಮ್ ಹಾಕೊಂಡು ಚಕ್ರಗಳೆಲ್ಲ ಬರೆದು ಅವಳಿಗೆ ಏನು ಅನ್ನ ಪ್ರೀತಿ, ಯಾವ ಖಡ್ಗ ಇಟ್ಕೊಂಡಿದ್ದಾಳೆ, ಯಾವ ಮಂತ್ರ, ಯಾವ ದೇವತೆ ಹೆಸರು ಸ್ವಲ್ಪ ಸ್ಟಡಿ ಮಾಡಿಕೊಂಡ್ರೆ ಲಲಿತಾ ಸಹಸ್ರನಾಮ ಹೇಳುವಾಗ ಅದು ನಿಜವಾಗ್ಲೂ ನಿಮಗೆ ಅನುಕೂಲಕ್ಕೆ ಬರುತ್ತೆ. ಕಣ್ಣೆದುರಿಗೆ ಆ ದೇವಿ ಕಾಣಿಸ್ತಾಳೆ. ಅನಾಹತಾಬ್ಜ ನಿಲಯ ಶ್ಯಾಮಾಭಾವದನ ದ್ವಯ. ಶ್ಯಾಮ ಅಂದರೆ ನೀಲ ಬಣ್ಣ ಅವಳದು. ಶ್ಯಾಮಾಭಾವದನ ದ್ವಯ. ದ್ವಯ ಅಂದರೆ ಎರಡು ಮುಖ. ಎರಡು ಮುಖ ಯಾಕೆ? ಇದು ಆಕಾಶ, ಇದು ವಾಯು, ಎರಡು ಸೇರಿ ಇಲ್ಲಿ ಎರಡು ಮುಖ ಅವಳಿಗೆ. ದಂಷ್ಟೋಜ್ವಲಾಕ್ಷಮಾಲಾದಿಧರ ರುದಿರ ಸಂಸ್ಥಿತ. ರಕ್ತದಲ್ಲಿ ಇದ್ದಾಳೆ ಅವಳು. 12 ದಳದ ಪದ್ಮ, ಇದು 16 ದಳದ ಪದ್ಮ, 12 ದಳದ ಪದ್ಮ. ಇಲ್ಲಿ ಈ ಮುಗಿದ ಮೇಲೆ ಏನ್ ಹೇಳ್ತೀರಾ? ಕಾ ಖ ಗ ಘ ಞ ಚ ಛ ಜ ಝ ಞ ಟ ಠ. 12 ಅಕ್ಷರಗಳು ಇಲ್ಲಿ ಬರುತ್ತೆ. ಹೇಳುವಾಗ ಕಂ ಖಂ ಗಂ ಘಂ ಅಂತ ಬರುತ್ತೆ. ಇದಕ್ಕೆಲ್ಲ ಒಂದೊಂದು ದೇವತೆ ಹೆಸರಿದೆ. ಖಡ್ಗಮಾಲಾ ಸ್ತೋತ್ರದಲ್ಲಿ ಅಥವಾ ಶ್ರೀಚಕ್ರ ನೀವು ಉಪಾಸನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ಹೇಳ್ಕೊಂಡು 12 ಜನ ಯೋಗಿನಿ ದೇವತೆಗಳನ್ನ ಧ್ಯಾನ ಮಾಡ್ಕೊತೀರಾ. ಇವಳು ಡಾಕಿನಿ ಆದರೆ ಇವಳು ರಾಕಿನಿ ದೇವಿ. ರಾಕಿನಿ ದೇವಿ ಕೈಯಲ್ಲಿ ಏನಿಟ್ಕೊಂಡಿದ್ದಾಳೆ? ಅವಳು ಜ್ಞಾನವನ್ನ ಕೊಡುವಂತಹ ಅಕ್ಷರಮಾಲೆಯನ್ನು ಇಟ್ಕೊಂಡಿದ್ದಾಳೆ. ಇದು ಕೂಡ ಆಯುಧ. ಅಕ್ಷರಮಾಲೆಯು ನಮಗೆ ಒಂದು ರೀತಿಯ ಶಸ್ತ್ರ. ನಮಗೆ ಅವಳನ್ನು ವರಿಸೋದಕ್ಕೆ, ಅವಳನ್ನ ಮಂತ್ರವನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ, ಆ ದುಷ್ಟಶಕ್ತಿಗಳನ್ನ ಓಡಿಸೋದಕ್ಕೆ ಬರುತ್ತೆ. ಇದು ರಕ್ತದಲ್ಲಿ ಹೆಪ್ಪು ಕಟ್ಟದೇ ಇದ್ರೆ, ರಕ್ತ ಕಟ್ಕೊಳ್ದೇ ಇದ್ರೆ ವೇನ್ಸಲ್ಲಿ ಅದಕ್ಕೆಲ್ಲ ಅನುಕೂಲ ಬರುತ್ತೆ. ರಕ್ತದ ದೋಷ ಇದ್ರೆ ಎಲ್ಲ ಹೋಗುತ್ತೆ, ನಿವಾರಣೆ ಆಗುತ್ತೆ. ದೇವಿಗೆ ಇಲ್ಲಿ ಈ ಸ್ಥಾನದಲ್ಲಿ ಅವಳಿಗೆ ಸ್ನಿಗ್ಧ ಅನ್ನ ಇಷ್ಟ. ಸ್ನಿಗ್ಧ ಅಂದರೆ ತುಪ್ಪ ಹಾಕಿದ್ದು, ಜಿಡ್ಡಿನ ಪದಾರ್ಥ, ಜಿಡ್ಡು ಹಾಕಿ ಮಾಡಿದ್ದನ್ನ ಅವಳಿಗೆ ಬಹಳ ಪ್ರೀತಿ. ಅದನ್ನು ನೈವೇದ್ಯ ಮಾಡ್ತೀರಾ ಅನಾಹತ ಚಕ್ರದಲ್ಲಿ. ಅವಳು ಏನ್ ಕೈಯಲ್ಲಿ ಇಟ್ಕೊಂಡಿದ್ದಾಳೆ? ಅಕ್ಷರಮಾಲೆ ಇಟ್ಕೊಂಡಿದ್ದಾಳೆ. ಅದನ್ನು ಜ್ಞಾಪಿಸ್ಕೋಬೇಕು. ಅವಳನ್ನ ಅಕ್ಷರಮಾಲೆಯಲ್ಲಿ ನೋಡಬೇಕು, ಎರಡು ಮುಖದಲ್ಲಿ ನೋಡಬೇಕು. ಅವಳು ಏನ್ ನೈವೇದ್ಯ ಮಾಡೋದು? ಅವಳಿಗೆ ಸ್ನಿಗ್ಧಾನ ನೈವೇದ್ಯ ಮಾಡೋದು. ಅವಳು ಯಾವ ಧಾತುವಿನಲ್ಲಿದ್ದಾಳೆ? ರಕ್ತದೊಳಗಿದ್ದಾಳೆ. ಅವಳು ರಕ್ತದ ದೋಷ ನಿವಾರಣೆ ಮಾಡ್ತಾಳೆ. ಅವಳ ಹೆಸರು ರಾಕಿನಿ ಅಂತ. ಇಷ್ಟು ನಾಮ ಗೊತ್ತಾದ್ಮೇಲೆ ಮುಂದೆ ಬರ್ತಾಳೆ. ಮಣಿಪುರ ಚಕ್ರದಲ್ಲಿ ಅವಳು 3 ಮುಖ. ಯಾವ್ಯಾವುದು? ಇಲ್ಲಿ ಆಕಾಶ, ವಾಯು, ಅಗ್ನಿ. ಅಗ್ನಿನೂ ಸೇರಿ ಅವಳಿಗೆ 3 ಮುಖ ಇದೆ. ಆ 3 ಮುಖ ಇದೆ. ಅದಕ್ಕೆ ಅನಾಹತಾಬ್ಜ ನಿಲಯ ವದನತ್ರಯ ಸಂಯುಕ್ತ. ಅವಳ ಕೈಯಲ್ಲಿ ವಜ್ರಾಯುಧ ಇದೆ. ವಜ್ರಾಯುಧೋಪೇತ ಡಾಮರಿಯಾದಿ ವೀರಾಮೃತ. ಇಲ್ಲಿ ಯಾವ ಅಕ್ಷರದಲ್ಲಿ ನಿಲ್ಸಿದ್ವಿ? 10 ದಳಗಳಲ್ಲಿ ಪೂಜೆ ಮಾಡ್ತೀರಾ. ಯಾವ ಅಕ್ಷರಕ್ಕೆ ನಿಲ್ಸಿದ್ವಿ? 12 ಅಕ್ಷರ ಅಂದ್ರೆ ಕಗ ಗಗ ನ ಚ ಚ ಜ ನ ಟ ಠ ಡಾ ಢ ಣ ತಾ ಥ ದ ಧ ನ ಪ ಫ. ಇಷ್ಟ 10 ಅಕ್ಷರಗಳು ಬರುತ್ತೆ ಅಲ್ಲಿ. 10 ಅಕ್ಷರದಲ್ಲಿ ಮತ್ತೆ ಅದೇ ಥರನೇ 0 ಸೇರಿಸ್ಕೊಂಡು ಓಂಕಾರ ಮನಸ್ಸಲ್ಲಿ ಧ್ಯಾನಿಸ್ಕೊಂಡು ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು. ಪಂ ಠಪಂ ಬಂ ಆ ಥರ ಹೇಳ್ತಾ ಬರ್ಬೇಕು. ಒಂದೊಂದಕ್ಕೂ ದೇವಿಯ ಹೆಸರು, 10 ದೇವಿಯ ಹೆಸರು. ಇವಳು ಕೈಯಲ್ಲಿ ಏನು ಇಟ್ಕೊಂಡಿದ್ದಾಳೆ? ಕೈನಲ್ಲಿ ವಜ್ರಾಯುಧ ಇಟ್ಕೊಂಡಿದ್ದಾಳೆ. ಅವಳಿಗೆ ಏನಿಷ್ಟ? ಗೂಢಾನ್ನ ಪ್ರೀತ ಮಾನಸ. ಗೂಢಾನ್ನ ತುಂಬ ಇಷ್ಟ. ಅವಳು ಎಲ್ಲಿದ್ದಾಳೆ? ರಕ್ತದಲ್ಲಿ ಅವಳಿದ್ರೆ. ಇವಳು ಯಾವುದರಲ್ಲಿದ್ದಾಳೆ ಅಂದರೆ ರಕ್ತವರ್ಣ ಮಾಂಸನಿಷ್ಠ. ಮಾಂಸದೊಳಗಿದ್ದಾಳೆ.
ನಮ್ಮ ಮಾಂಸಖಂಡದಲ್ಲಿ ಆ ದೇವಿ ಇದ್ದಾಳೆ. ಮಾಂಸನಿಷ್ಠ ಗೂಢ ಅನ್ನ ಪ್ರೀತ ಮಾನಸ, ಸಮಸ್ತ ಭಕ್ತ ಸುಖದ, ಇಲ್ಲಿ ವೀರರು ಅಂತ ಬರುತ್ತೆ, ಇಲ್ಲಿ ಮಹಾವೀರ ಅಂತ ಬರುತ್ತೆ, ಇಲ್ಲಿ ಸಮಸ್ತ ಭಕ್ತ ಸುಖದ. ಇವಳನ್ನ ಏನಂತ ಕರೀತಾಳೆ? ಇವಳು ರಾಕಿನಿ ಆದ್ರೆ ಲಾಕಿನ್ ಎಂಬ ಸ್ವರೂಪಿಣಿ, ಲಾಕಿನಿ ದೇವಿ. ಡಾಕಿನಿ, ರಾಕಿನಿ, ಲಾಕಿನಿ ಆಯಿತು. ಹೀಗೆ ಒಂದೊಂದನೇ ಹೋಗ್ಬೇಕು. ಮತ್ತೆ ಸ್ವಾದಿಷ್ಟಾನಾಂಬು ಜಗತ ಚತುರ್ವಕ್ತ್ರ ಮನೋಹರ, 4 ಮುಖ ಇದೆ. 4 ಮುಖ ಯಾವುದು? ಇಲ್ಲಿ ಆಕಾಶ ಆಯ್ತು, ವಾಯು ಆಯ್ತು, ಅಗ್ನಿ ಆಯ್ತು, 4ನೇದು ಆಪ, ನೀರು, ಜಲ ಎಲ್ಲ ಸೇರಿ 4 ಮುಖ. ಶೂಲಾಧ್ಯಾಯದ ಸಂಪನ್ನ, ಅವಳು ಕೈನಲ್ಲಿ ಶೂಲ ಇಟ್ಕೊಂಡಿದ್ದಾಳೆ. ಶೂಲಾಧ್ಯಾಯದ ಸಂಪನ್ನ, ಪೀತವರ್ಣ ಅತಿ ಗರ್ವಿತ. ಪೀತವರ್ಣ ಅಂದ್ರೆ ಏನು? ಹಳದಿ ಬಣ್ಣದಲ್ಲಿದ್ದಾಳೆ ಅವಳು. ಇವಳು ರಕ್ತವರ್ಣದಲ್ಲಿದ್ದಾಳೆ, ಇವಳು ಶ್ಯಾಮಲ ವರ್ಣದಲ್ಲಿದ್ದಾಳೆ, ಇವಳು ಕೆಂಪು ಬಿಳಿ ಸೇರಿದ ವರ್ಣ. ಆ ವರ್ಣಗಳು ಕೂಡ ನಿಮ್ಮ ಮನಸ್ಸಿನಲ್ಲಿ ಬಂದಾಗ, ಧ್ಯಾನ ಮಾಡಿದಾಗ ಆಯಾ ಚಕ್ರದಲ್ಲಿ ಆ ವರ್ಣಗಳಲ್ಲಿ ದೇವಿ ಕಾಣಿಸ್ಕೊಳ್ತಾಳೆ. ಶೂಲಾಧ್ಯಾಯದ ಸಂಪನ್ನ, ಪೀತವರ್ಣ ಅತಿಗರ್ವಿತ, ಮೇಧೋನಿಷ್ಠ, ಮೇಧಸ್ಸಿನಲ್ಲಿ ಅವಳಿದ್ದಾಳೆ. ಮಧುಪ್ರೀತ, ಬಂದಿನ್ಯಾದಿ ಸಮನ್ವಿತ. ಇಲ್ಲಿ ಯಾವ ಅಕ್ಷರ ಮುಗೀತು? ಇಲ್ಲಿ ಪಾಪ ಭಾವ ಭಾಭಾಮ ಯಾರಲ್ಲ, 6 ಅಕ್ಷರಗಳಿದ್ದಾಳೆ. ಇಲ್ಲಿ 6 ದಳಗಳ ಪದ್ಮ ಇದೆ ಸ್ವಾದಿಷ್ಠಾನದಲ್ಲಿ. ಅವಳ ಹೆಸರೇನು? ಅವಳಿಗೆ ಮೊಸರನ್ನ ಇಷ್ಟ, ಕಾಕಿನಿ ರೂಪಧಾರಿಣಿ, ಕಾಕಿನಿ ಅಂತ ಅವಳಿಗೆ ಹೆಸರು. ಒಂದೊಂದೂ ಹೋಗ್ಬೇಕು ನಿಧಾನವಾಗಿ, ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಲೈನ್ ಹಾಕ್ಕೊಂಡು, ಅದ ಹೆಸರೆಲ್ಲ ಬರ್ಕೊಂಡು, ದೇವಿಯರ ಎಲ್ಲ ಆಯುಧಗಳು ಎಲ್ಲ ಬರ್ಕೊಂಡು ಅದನ್ನು ವರ್ಷಿಪ್ ಮಾಡಬೇಕು, ಕನೆಕ್ಟ್ ಮಾಡ್ಕೋಬೇಕು. ಅಮ್ಮ ನಿನ್ನನ್ನು ಈ ರೀತಿ ನಾನು ನೋಡ್ತೀನಿ ಅಂತ ತಕ್ಷಣ ಕಣ್ಮುಚ್ಕೊಂಡ ತಕ್ಷಣ ಆ ದೇವಿ ಕಾಣಿಸ್ಬೇಕು. ಮೂಲಾಧಾರೈಕ ನಿಲಯ, ಮೂಲಾಧಾರನಲ್ಲಿ ಏನಿದೆ? 5 ಮುಖ ಇದೆ. ಪಂಚವಕ್ತ್ರ ಆದರೆ 5 ಮುಖ. ಯಾವ್ದು 5 ಮುಖ? ಪೃಥ್ವಿನೂ ಸೇರ್ಕೊಳ್ತು, ಜಲ, ಪೃಥ್ವಿ. 5 ಮುಖದಲ್ಲಿದೆಯಾ ನೀನು ಮೂಲಾಧಾರದಲ್ಲಿ? ಅಸ್ಥಿ ಸಂಸ್ಥಿತ, ಪಂಚವಕ್ತ್ರ, ಅಸ್ಥಿ ಇದ್ರೆ ಮೂಳೆನಲ್ಲಿ ನೀನಿದೆಯಾ? ನಿನಗೆ ಏನಿಷ್ಟ? ಮುಗ್ಧ ಉದಗ ನಿನಗಿಷ್ಟ? ಹೆಸರು ಬೇಳೆ ಹಾಕಿ ಮಾಡ್ತೀವಲ್ಲ ಹುಗ್ಗಿ, ಅದು ನಿನ್ಗಿಷ್ಟ? ನಿನ್ನ ಹೆಸರೇನು? ಸಾಕಿನಿ ದೇವಿ ನೀನು. ನೀನ್ ಮೂಳೆನಲ್ಲಿದೆಯಾ ತಾಯಿ? ಇವಳು ಶೂಲಾಧ್ಯಾಯದ ಸಂಪನ್ನ, ಶೂಲ ಇಟ್ಕೊಂಡಿದ್ದಾಳೆ. ಇದೇ ಹಿಡ್ಕೊಂಡಿದ್ಯಾ? ಅಂಕುಶ ಹಿಡ್ಕೊಂಡಿದ್ಯಾ? ಒಬ್ಳು ವಜ್ರಾಯುಧ, ಒಬ್ಳು ಶೂಲ, ಒಬ್ಳು ಅಂಕುಶ, ಒಬ್ಳು ಖಡ್ಗ, ಒಬ್ಳು ಅಕ್ಷರಮಾಲೆ, ಎಲ್ಲ ಕಣ್ಣಿಗೆ ಕಾಣಿಸಿದ್ರೆ ಪೂರ್ತಿ ದೇವಿನಲ್ಲಿ ಎಲ್ಲನೂ ಇದೆ, ಅಷ್ಟು ಇಟ್ಕೊಂಡಿದ್ದಾಳೆ ಅವಳಲ್ವಾ. ಕೊನೆಯಲ್ಲಿ ಸಹಸ್ರಾರದಲ್ಲಿ ಸರ್ವಾಯುಧ ಪರಿಷ್ಕೃತ ಅಂತ ಸರ್ವಾಯುಧಗಳನ್ನು ಇಟ್ಕೊಂಡಿದ್ದಾಳೆ. ಸರ್ವಾನ್ನ ಪ್ರೀತಿಯವಳಿಗೆ, ಸರ್ವಾವರಣ ಶೋಭಿತ, ಸರ್ವಾಲಂಕಾರ ಮಾಡ್ಕೊಂಡಿದ್ದಾಳೆ, ಸರ್ವ ಬಣ್ಣದಲ್ಲಿ ಇದ್ದಾಳೆ, ಸರ್ವಾವರಣ. ಹೀಗೆ ಸಹಸ್ರಾರದ ಕಲ್ಪನೆ ಬಂದ್ಬಿಡುತ್ತೆ. ಇದೆಲ್ಲ ಸೇರೆ ಸಹಸ್ರಾರದಲ್ಲಿ ಒಟ್ಟಿಗೆ ನೋಡೋದು ನೀವು. ಮೂಲಾಧಾರ ಆದ್ಮೇಲೆ ಇಲ್ಲಿಂದ ಇಲ್ಲಿಗೆ ಬಂದ್ಮೇಲೆ ನಾವು ಏನ್ ಮಾಡ್ತೀವಿ? ಆಜ್ಞಾಚಕ್ರಕ್ಕೆ ಹೋಗ್ತೀವಿ. ಯೋಗಿನಿ ನ್ಯಾಸ ಇಲ್ಲಿಂದ ಇಲ್ಲಿಗೆ ಹೋಗೋದು ಆಜ್ಞಾಚಕ್ರ. ಆಜ್ಞಾಚಕ್ರಾಬ್ಜ ನಿಲಯ ಇಲ್ಲಿ 6ನೇ ಮುಖ ಅವಳು. 5 ಮುಖ ಇಲ್ಲ, ಆಯ್ತು 6ನೇ ಮುಖ. 6ನೇ ಮುಖದಲ್ಲಿ ಆ ದೇವಿ ಆಜ್ಞಾಚಕ್ರದಲ್ಲಿ 2 ದಳ ಪದ್ಮ, 2 ದಳ ಪದ್ಮ ಅವಳು. ಇಲ್ಲಿ ಮುಖ್ಯ ಶಕ್ತಿ ಸಮನ್ವಿತ, ಮುಖ್ಯ ಶಕ್ತಿ ಇದೆ ಇಲ್ಲಿ. 2 ದಳದ ಪದ್ಮದಲ್ಲಿದ್ದಾಳೆ. ಆಜ್ಞಾಚಕ್ರಾಬ್ಜ ನಿಲಯ ಅಲ್ಲಿ ಬಂದಾಗ ಮುಖ್ಯ ಶಕ್ತಿ ಸಮನ್ವಿತ. ಒಂದೊಂದು ದಳನ ಅದಕ್ಕೆ ಹೆಸರು ಹೇಳ್ತಾರೆ. ಒಂದು ಹಂಸವತಿ, ಒಂದು ಹಂಸವತಿ, ಒಂದು ಹಂಸವತಿ, ಇನ್ನೊಂದು ಹೆಸರಿದೆ ಆ ದೇವಿಗೆ. ಆ ಒಂದು ಸೋಹಂ ಧ್ಯಾನ ಮಾಡ್ತೀವಲ್ಲ, 2 ಹಂಸಗಳು, ಇಲ್ಲಿ ಜೋಡಿ ಹಂಸಗಳು ಇದೆ ಅಂತ ಹೇಳ್ತಾರೆ. ಇದು ವಾಶ ಸಾಹ 4 ಅಕ್ಷರ ಇಲ್ಲಾಯ್ತು, 6 ಅಕ್ಷರ ಇಲ್ಲಾಯ್ತು, ಕೊನೆ 2 ಅಕ್ಷರ ಇಲ್ಲಿ ಬರುತ್ತೆ. ದೇವಿ ಎಲ್ಲಿದ್ದಾಳೆ? ಅವಳಿಗೆ ಏನಿಷ್ಟ? ಹರಿದ್ರಾನ್ನೈಕರಸಿಕ ಹಾಕಿನಿ ರೂಪಧಾರಿಣಿ. ಅವಳು ಯಾವುದ್ರಲ್ಲಿದ್ದಾಳೆ? ಅವಳು ಮಜ್ಜೆ ಒಳಗಿದ್ದಾಳೆ. ಮಜ್ಜಾ ಸಂಸ್ಥ ಹಂಸವತಿ ಶಕ್ತಿ, ಹಂಸವತಿ ಮುಖ್ಯ ಶಕ್ತಿ ಸಮನ್ವಿತ.
ಹಂಸವತಿ ಅವಳು ಹರಿದ್ರ ಅನ್ನ ಕರೆಸಿಕ, ಹಳದಿ ಅನ್ನದಲ್ಲಿ ಮಾಡುವ ಅನ್ನ ಅವಳಿಗೆ ತುಂಬ ಪ್ರೀತಿ. ಅದು ಚಿತ್ರಾನ್ನ ಆಗಿರ್ಬೋದು ಅಥವಾ ಸ್ವೀಟ್ ಆದರೂ ಆಗಿರ್ಬೋದು, ಹಳದಿ ಬಣ್ಣದ ಅನ್ನ ಅವಳಿಗೆ ಪ್ರೀತಿ. ಆಮೇಲೆ ಸಹಸ್ರಾರಾಂಬುಜಾರೂಢ, ಆದರೆ ಸಹಸ್ರಾರದಲ್ಲಿ ಹೇಗೆ ಕೂತಿದ್ದಾಳವಳು, ಸಹಸ್ರಾರದಲ್ಲಿ ಎಲ್ಲ ಆಯುಧಗಳನ್ನು ಇಟ್ಕೊಂಡಿದ್ದಾಳೆ, ಎಲ್ಲ ವರ್ಣಗಳನ್ನು ಇಟ್ಕೊಂಡಿದ್ದಾಳೆ. ಅವಳು ಶುಕ್ಲ ಸಂಸ್ಥಿತ. ನಮ್ಮ ಜನ್ಮ ಕರ್ಮಗಳು ಶುಕ್ಲ ಅಂದರೆ ಆ ನಾಡಿಗಳಲ್ಲಿ ಹರಿಯುವಂಥ, ಸುಷುಮ್ನ ನಾಡಿಯಲ್ಲಿ ಹರಿಯುವಂತಹ ಆ ಕುಂಡಲಿನಿ ಶಕ್ತಿ ಎಲ್ಲವನ್ನೂ ಕೂಡ ನಮ್ಮ ಕರ್ಮವನ್ನು ನಾಶ ಮಾಡುತ್ತೆ. ಅದು ಸಹಸ್ರಾರಕ್ಕೆ ಕನೆಕ್ಷನ್ ಇದೆ. ಅದಕ್ಕೆ ಎಲ್ಲ ಚಕ್ರಗಳನ್ನು ಭೇದಿಸ್ಕೊಂಡು ಹೋಗುತ್ತೆ. ಎಲ್ಲ ರೀತಿಯೂ ಅವಳನ್ನು ನೋಡ್ಬೇಕು. ಶುಕ್ಲ ಸಂಸ್ಥಿತ, ಸರ್ವತೋಮುಖಿ, ಸರ್ವಾನ್ನ ಪ್ರೀತ ಚಿತ್ತ, ಎಲ್ಲ ಸರ್ವಾನ್ನವೂ ಇಷ್ಟ, ಸರ್ವಾಯುಧ ಪರಿಷ್ಕೃತ, ಸರ್ವ ಅಲಂಕಾರ ಭೂಷಿತ, ಸರ್ವವರ್ಣೋಪಶೋಭಿತ, ಎಲ್ಲ ಇಷ್ಟ ಅವಳಿಗೆ. ಇಲ್ಲಿ ಏನೇನು ನಾವು ಹೇಳಿದ್ವೋ ಎಲ್ಲವನ್ನೂ ಕೂಡ, ಎಲ್ಲ ಅನ್ನನೂ ಅವಳಿಗೆ ಇಷ್ಟ, ಎಲ್ಲನೂ ಅವಳಿಗೆ ಇಷ್ಟ ಅವಳಿಗೆ. ಆ ರೀತಿ ನಾವು ದೇವಿ ಇದೇ ಕೊಡು ಅದೇ ಕೊಡು ಅಂತ ಕೇಳಿದ್ವಿ, ನಿಮ್ಗೆ ಏನಿದೆಯೋ ಅದನ್ನು ಇಟ್ಟು ನೈವೇದ್ಯ ಮಾಡಿ ಅಂದ್ಬಿಡ್ತಾಳೆ. ಕೊನೆಯಲ್ಲಿ ಭಕ್ತಿ ಇಂಪಾರ್ಟೆಂಟು ಇದರಲ್ಲಿ. ನೀವು ಇದನ್ನು ಇದು ಎಲ್ಲ ಚಕ್ರಗಳಲ್ಲೂ ಕೂಡ ಧ್ಯಾನ ಮಾಡಿಕೊಂಡು ಯೋಗಿನಿ ನ್ಯಾಸ ಮಾಡ್ತೀವಿ. ಇದನ್ನು ಬರೀ ಲಲಿತಾ ಸಹಸ್ರನಾಮದಲ್ಲಿ ಇದಿಷ್ಟನ್ನು ಕೂಡ ಆಳವಾಗಿ ಹೋಗ್ತಾ ಹೋಗ್ತಾ ಇಡೀ ಸಹಸ್ರನಾಮವೇ ಅರ್ಥ ಆಗುತ್ತೆ. ಈ ಯೋಗಿನಿ ನ್ಯಾಸದಲ್ಲಿ ಸುಮಾರು ಇದನ್ನು ನಿಜವಾಗ್ಲೂ ಅರ್ಥವಾಗಿ ವಿವರಣೆ ಮಾಡ್ತಾ ಹೋದರೆ ಒಂದು 5-6 ದಿವಸನಾದರೂ ಬೇಕು. ಅದಕ್ಕೆ ನಾನು ಸುಮ್ಮನೆ ಅವಸರವಾಗಿ ಓಡೋಕ್ಕಿಂತ ನಾವು ನಿಧಾನವಾಗಿ ಇದಕ್ಕೆ ಮುಂಚಿತವಾಗಿ ಏನೇನು ಹೇಳಬೇಕು ಎಲ್ಲವನ್ನೂ ಹೇಳಿ, ಯಾವ ಥರ ಧ್ಯಾನಕ್ಕೆ ಈ ಯೋಗಿನಿ ನ್ಯಾಸನ ಬಳಸ್ಕೋಬೋದು, ಹೇಗೆ ಪ್ರತಿಯೊಂದರಲ್ಲೂ ಕೂಡ ನೋಡಿ. ಇವಾಗ ಮೇಧಸ್ಸಿನಿಂದ ಶುಕ್ಲದಿಂದ ಯಾವುದರಲ್ಲೂ ದೋಷ ಬಂದರೂ ಕೂಡ ಅದಕ್ಕೆ ತಕ್ಕಂತೆ ಮಂತ್ರ ಇದೆ, ಅದಕ್ಕೆ ತಕ್ಕಂತೆ ನಾಮಗಳಿದೆ, ಅದಕ್ಕೊಂದು ನೈವೇದ್ಯ ಇದೆ, ಅದಕ್ಕೆ ಪೂಜೆ ಮಾಡೋ ರೀತಿ ಇದೆ, ಎಲ್ಲ ಇದೆ. ಶ್ರೀಚಕ್ರದಲ್ಲಿ ಪೂಜೆ ಮಾಡ್ತಾನೆ ಯೋಗಿನಿ ನ್ಯಾಸ ಮಾಡ್ಬೋದು. ಅಥವಾ ನಾವು ಲಲಿತಾ ಸಹಸ್ರನಾಮದಲ್ಲಿ ಬರೀ ಯೋಗಿನಿ ನ್ಯಾಸ ಅಂತ ತಗೊಂಡು ಮಾಡ್ಬೋದು. ಖಡ್ಗಮಾಲಾ ಸ್ತೋತ್ರ ಇಟ್ಕೊಂಡು ಪೂಜೆ ಮಾಡ್ಬೋದು. ಹೀಗೆ ಇದನ್ನೆಲ್ಲ ಕನೆಕ್ಟ್ ಮಾಡಿ ಒಂದು 5 ದಿನದ ಒಂದು ಕ್ಲಾಸ್ನ ಮಾಡಬೇಕು ಅಂತಿದ್ದೀನಿ. ಆ ದೇವಿ ಕರುಣಿಸಿದ್ರೆ ಖಂಡಿತವಾಗ್ಲೂ ಇದು ಆಗುತ್ತೆ ಅಂತ. ಇದು ಯೂಶಲಿ ದಶದಿನೋತ್ಸವದಲ್ಲಿ ಮಾಡ್ತಿದ್ದೆ. ಈ ಸತಿ ಯೋಗಿನಿ ನ್ಯಾಸ ಸ್ಪೆಷಲ್ ಆಗಿ ಆ ಸಬ್ಜೆಕ್ಟ್ನ ಆರಿಸ್ಕೋಬೇಕು ಅಂತಿದ್ದೀನಿ. ಇದು ಆಲ್ಮೋಸ್ಟ್ ಮುಗಿತಾ ಬಂತು. ಈಗ ಮೊದಲನೇ ದಿವಸದಿಂದ ಲಲಿತಾ ಸಹಸ್ರನಾಮ ಕೇಳಕ್ಕೆ ನೀವೆಲ್ಲ ತಯಾರಿದ್ದೀರಾ ಅಂದ್ಕೊಂಡಿದ್ದೀನಿ. ಅದನ್ನು ನಾಳೆಯಿಂದ ನಾವು ಶುರು ಮಾಡ್ತೀವಿ ಸಹಸ್ರನಾಮನ. ಎಲ್ಲರೂ ಒಟ್ಟಿಗೆನೇ ಮೊದಲಿಂದ ಕೊನೆಯವರೆಗೂ ಸಹಸ್ರನಾಮ ಮುಗಿಸಿ ನಾವು ಲಲಿತಾ ಒಂದು ಹೋಮವನ್ನು ಮಾಡೋಣ, ಲಲಿತಾ ಹೋಮವನ್ನು ಮಾಡೋಣ. ಅದರಲ್ಲೇ ಗೊತ್ತಾಗುತ್ತೆ, ಪ್ರಾರಂಭದಲ್ಲೇ ನಿಮಗಿದೆ ಇದನ್ನು ಹೇಳಿದ್ದು ಯಾರು ಅಂದರೆ ವಶಿನಿ ವಾಗ್ದೇವತೆಯರು ಅಂತ. ವಶಿನಿ ವಾಗ್ದೇವತೆ ಯಾವತ್ತೂ ಹೇಳಿ ಹೊರಟೋಗಲಿಲ್ಲ. ನಮ್ಮಲ್ಲಿರೋ ವಾಕ್ಶಕ್ತಿಗಳು, ನಮ್ಮಲ್ಲಿ ಎಲ್ಲ ಚಕ್ರದವು ಸೇರಿ ವಾಕ್ಶಕ್ತಿಗಳು ಕೆಲಸ ಮಾಡುತ್ತೆ. ಅಲ್ಲಿ ಇವತ್ತಿಗೂ ಕೂಡ ಲಲಿತಾ ಸಹಸ್ರನಾಮ ಒಳಗಡೆ ರೆವರ್ಬರೇಟ್ ಆಗ್ತಾ ಇರುತ್ತೆ. ಎಲ್ಲರಲ್ಲೂ ಕೂಡ ವೇದ ಮಂತ್ರಗಳು ರೆವರ್ಬರೇಟ್. ನಾವು ಯಾವುದು ಪಾಯಿಂಟ್ ಒತ್ತಿದ್ರೆ ಆ ಚಾನಲ್ಗೆ ಹೋಗುತ್ತೆ ನಮ್ಮ TV. ಹಾಗೆ ಇಲ್ಲೂ ಕೂಡ ನಮ್ಗೆ ಏನು ಬೇಕು ಅಂತ ಒತ್ತಿದ್ರೆ ಅದು ಸಿಗುತ್ತೆ. ಹೀಗೆ ವಶಿನಿ ವಾಗ್ದೇವತಾ ಋಷಯ ಅಂತ ಹೇಳ್ತೀವಿ. ಅನುಷ್ಠುಪ್ ಚಂದ, ಲಲಿತಾ ಪರಮೇಶ್ವರಿ ದೇವತಾ, ಅವಳೇ ದೇವತೆ, ಮೇನ್ ದೇವತೆ ಅವಳೇ. ಅದಕ್ಕೆ ಏನು ಹೇಳ್ತೀವಿ, ವಾಗ್ಭವ ಕೂಟೇತಿ ಬೀಜಂ ಮಧ್ಯ ಕೂಟೇತಿ ಶಕ್ತಿ ಕೂಟೇತಿ ಕೀಲಕಂ. ಏನು ಹೇಳ್ತೀವಿ, ನೀನು ಮಹಾ ತ್ರಿಪುರ ಸುಂದರಿ, ನಿನ್ನ ಪ್ರೀತಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಇದನ್ನು ಅಂತ ಹೇಳಿಬಿಟ್ಟು ನಾವು ಜಪೆ ವಿನಿಯೋಗ ಅಂದ್ಬಿಟ್ಟು ಪ್ರಾರಂಭ ಮಾಡ್ತೀವಲ್ವ. ಹಾಗೆ ಅದನ್ನು ಮೊದಲಿಂದನೂ ಶುರು ಮಾಡಿಕೊಂಡು ಕೊನೆಯವರೆಗೂ ಹೇಳೋಣ.